ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾರೆ. ಮೊದಲನೇ ಬಾರಿಯಾಗಿ ಡೆಲ್ಲಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಇಷ್ಟ ದಿನ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಹೋದಾಗೆಲ್ಲ ಜೊತೆಗೆ ಹೋಗಿದ್ವಿ. ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವ್ರ ಜೊತೆ ಒಂದ್ಸರಿ ಹೋಗ್ಬೇಕು ಅಂತ ಹೋಗ್ತಾ ಇದ್ವಿ. ಎರಡನೇ ಪದ್ಯದಲ್ಲಿ ನಿಮ್ ತಂದೆಯವ್ರ ಹೆಸರು ಇರುತ್ತಾ ಸರ್? ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ 100% 100% ನಂಬಿಕೆ ಇದೆ. ಯಾಕಂದ್ರೆ ಅವ್ರು 4ನೇ ಬಾರಿ ಶಾಸಕರಾಗಿದ್ದಾರೆ, ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ಬಿಡಿಎನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ರೆ ಪಕ್ಷಕ್ಕೂ ಒಳ್ಳೆ ಹೆಸರು ತಂದು ಕೊಡ್ತಾರೋ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಆ ನಂಬಿಕೆ ಇದೆ ಅನ್ಸುತ್ತೆ. ಮೈನಾರಿಟೀಸ್ಗೆ ಜಾಸ್ತಿ ಸ್ಥಾನಗಳು ಸಿಗ್ಬೇಕು ಅಂತ ಕೇಳ್ತಾ ಇದೀವಿ. ಈ ಬಾರಿ ಸಿಕ್ಕುತ್ತೆ. ಸರ್, ಈಗ ಬಿಟ್ಕಾಯಿನ್ ವಿಚಾರವಾಗಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಈಗ ವಿಚಾರಣೆಗೆ ತಾವು ಹಾಜರಾಗ್ತೀರಾ ಸರ್? ನನಗ್ ಗೊತ್ತಿಲ್ಲ, ನನಗೇ ಬಂದಿಲ್ಲ. ಅದು ಹೆಂಗ್ ನಿಮಗ್ ಟಿವಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ. ನನಗೆ ಇನ್ನೂ ಬಂದಿಲ್ಲ ನೋಟಿಸ್, ನನಗೆ ಬಂದಿಲ್ಲ ಚಾರ್ಜ್ ಶೀಟ್. ಅದ್ರ ಮುಂಚೆ ನಿಮಗ್ ಯಾರು ಕೊಟ್ರು? ಸ್ವಲ್ಪ ನನಗ್ ಮಾಹಿತಿ ಕೊಡಿ, ಅದು ಯಾರು ಕೊಡ್ತಾ ಇದಾರೆ ಅಂತ. ನಮ್ಗೆ ಆಗದೆ ಇರೋರು ಸ್ವಲ್ಪ ಜನ ಅಪ್ಪ ಮಿನಿಸ್ಟರ್ ತಪ್ಸಕ್ಕೆ ನೋಟಿಸ್ ಬಂದ್ಬಿಡ್ತು, ಇದು ಬಂದ್ಬಿಡ್ತು, ಎಲಿ ಬಂತು, ಎಲಿನೂ ಬಂದಿಲ್ಲ, ಹುಲಿನೇ ಬರೋದು. ಮಂತ್ರಿ ಆಗಿ ಬರ್ತೀವಿ. ಥ್ಯಾಂಕ್ ಯು ಸರ್.